ನಮ್ಮ ಕನ್ನಡಿಗರಿಗೆ ಆರ್ ಸಿ ಬಿ ಅಂದರೆ ಒಂದು ತರಹದ ಹುಚ್ಚು ವ್ಯಾಮೋಹ ಎಲ್ಲ. ಆರ್ ಸಿ ಬಿ ಅಂದಾಕ್ಷಣ ಅವರಲ್ಲಿ ಒಂದು ತರಹದ ಹುಚ್ಚು ಅಭಿಮಾನ ಮೂಡಿ ಬರುತ್ತೆ. ಆರ್ ಸಿ ಬಿ ಅಂದರೆ ಕರ್ನಾಟಕದ ಟೀಮು, ಕನ್ನಡಿಗರ ಟೀಮು. ಆ ಟೀಮ್ನಲ್ಲಿ ಕನ್ನಡ ಪ್ಲೇಯರ್ಸ್ ಇರಲಿ ಇಲ್ಲದೇ ಇರಲಿ, ಆರ್ ಸಿ ಬಿಯನ್ನು ನಮ್ಮ ಕನ್ನಡದವರು ಸಪೋರ್ಟ್ ಮಾಡ್ತಾನೇ ಇರ್ತಾರೆ. ಮೊದಲಿಗೆ ವಿಜಯ್ ಮಲ್ಯ ಅವರು ಆರ್ ಸಿ ಬಿ ತಂಡವನ್ನು ಕೊಂಡ್ಕೋತಾರೆ. ಸ್ನೇಹಿತರೆ, ವಿಜಯ್ ಮಲ್ಯ ಅವರಿಗೆ ಈ ಕ್ರಿಕೆಟ್ ಮೇಲಿನ ಹುಚ್ಚಾಗಲಿ ಅಥವಾ ಆರ್ ಸಿ ಬಿಯ ಮೇಲಿನ ಹುಚ್ಚಾಗಲಿ ಯಾವುದೇ ರೀತಿ ಇರಲಿಲ್ಲ. ಅವರಿಗೆ ತಮ್ಮ ಬ್ರ್ಯಾಂಡ್ಗಳಾದ ಕಿಂಗ್ ಫಿಶರ್ ಮತ್ತು ರಾಯಲ್ ಚಾಲೆಂಜರ್ಸ್ ವಿಸ್ಕಿನ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಬೇಕಾಗಿರುತ್ತೆ. ಒಂದು ಅಚ್ಚುಕಟ್ಟಾದ ಒಳ್ಳೆಯ ವೇದಿಕೆ ಬೇಕಿರುತ್ತೆ. ಅದಕ್ಕೋಸ್ಕರ ವಿಜಯ್ ಮಲ್ಯ ಅವರು ಆರ್ ಸಿ ಬಿ ತಂಡವನ್ನು 2008ರಲ್ಲಿ ಕೊಂಡ್ಕೋತಾರೆ. ವಿಜಯ್ ಮಲ್ಯ ಅವರು ಆರ್ ಸಿ ಬಿನ ಕರ್ನಾಟಕದ ಟೀಮು, ಕನ್ನಡಿಗರ ಟೀಮು ಅಥವಾ ಬೆಂಗಳೂರು ಅನ್ನೋ ಹೆಸರಿದೆ ಅನ್ನೋ ಒಂದು ಕಾರಣಕ್ಕೆ ಆರ್ ಸಿ ಬಿನ ಕೊಂಡ್ಕೊಳ್ಳಿಲ್ಲ. ಸ್ನೇಹಿತರೆ, ಅವರು ಈ ಬ್ರ್ಯಾಂಡ್ಗಳನ್ನೆಲ್ಲ ಪ್ರಮೋಟ್ ಮಾಡಬೇಕಿತ್ತು ನೋಡಿ. ಆ ಸಮಯದಲ್ಲಿ ಅವರು ಇದೇ ಐ ಪಿ ಎಲ್ನ ಒಂದಷ್ಟು ತಂಡಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾರೆ. ಮೊದಲಿಗೆ ಮುಂಬೈಗೆ ಕೈ ಹಾಕ್ತಾರೆ, ಅದು ಕೂಡ ಅವರ ಕೈಗೆ ದಕ್ಕಲಿಲ್ಲ. ಅದಾದ ನಂತರ ಇನ್ನೊಂದು ಟೀಮ್ಗೆ ಕೈ ಹಾಕ್ತಾರೆ, ಅದು ಕೂಡ ಅವರ ಕೈಗೆ ಸಿಗೋದಿಲ್ಲ. ತದನಂತರ 600ರಿಂದ 700 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈ ಆರ್ ಸಿ ಬಿ ತಂಡವನ್ನು 2008ರಲ್ಲಿ ವಿಜಯ್ ಮಲ್ಯ ಅವರು ಕೊಂಡ್ಕೋತಾರೆ. ಈ ಕ್ರಿಕೆಟ್ ಆಟಗಾರರಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ಐ ಪಿ ಎಲ್ ಅಂದರೆ ಒಂದು ತರಹದ ಅಭಿಮಾನ. ಐ ಪಿ ಎಲ್ನ ಮೇಲೆ ಸಾಕಷ್ಟು ಅಭಿಮಾನವನ್ನು ಹೊಂದಿದ್ದ ಅವರು ಒಂದು ಮಟ್ಟಕ್ಕೆ ಹೋಗಿ ಬೆಟ್ಟಿಂಗ್ ಆಡೋದಕ್ಕೂ ಶುರು ಮಾಡ್ತಾರೆ. ಆ ಐ ಪಿ ಎಲ್ ಮ್ಯಾಚ್ಗಳು ಸೋತರೆ ತಮ್ಮದೇ ಮ್ಯಾಚು ತಮ್ಮವರೇ ಸೋತರು ಅನ್ನೋ ರೀತಿ ಬಿಕ್ಕಳಿಸಿ ಆಡೋದಕ್ಕೆ ಶುರು ಮಾಡ್ತಾರೆ. ಅಕಸ್ಮಾತ್ ಈ ಐ ಪಿ ಎಲ್ನಲ್ಲಿ ಅಥವಾ ಈ ವರ್ಲ್ಡ್ ಕಪ್ನಲ್ಲಿ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಏನಿರ್ತಾರೆ ನೋಡಿ, ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಅವರು ಅಂಥ ಕ್ರಿಕೆಟ್ ಆಟಗಾರರು ರಿಟೈರ್ಡ್ ಆದರೆ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಉದ್ಯಮಿಗಳೇನಿದ್ದಾರೆ, ವಿಜಯ್ ಮಲ್ಯ ಅಂತಹ ಉದ್ಯಮಿಗಳು ಐ ಪಿ ಎಲ್ನ ಕೊಂಡ್ಕೊಳ್ಳೋದಕ್ಕೆ, ಐ ಪಿ ಎಲ್ನ ಕೆಲವು ಟೀಮ್ಗಳನ್ನು ಕೊಂಡ್ಕೊಳ್ಳೋದೇ ಅವರ ಮೂಲ ಉದ್ದೇಶ ಹಣ ಗಳಿಸೋದು. ಆ ಐ ಪಿ ಎಲ್ನಲ್ಲಿ ತಮ್ಮ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡೋದು ಅಥವಾ ತಮ್ಮ ಸಿನಿಮಾಗಳನ್ನು ಪ್ರಮೋಟ್ ಮಾಡೋದು, ಈ ರೀತಿ ಎಲ್ಲ ಉದ್ಯಮಿಗಳು ತಮ್ಮ ಬ್ರ್ಯಾಂಡ್ಗಳನ್ನು ಐ ಪಿ ಎಲ್ ಮ್ಯಾಚ್ಗಳಲ್ಲಿ ಪ್ರಮೋಟ್ ಮಾಡೋದಕ್ಕಂತಲೇ ಈ ಐ ಪಿ ಎಲ್ ಟೀಮ್ಗಳನ್ನು ಅವರು ಕೊಂಡ್ಕೊತಾರೆ. ವಿಜಯ್ ಮಲ್ಯ ಅವರು ಒಂದು ಇಂಟರ್ವ್ಯೂ ಅಥವಾ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಜನಗಳ ಕರುಣೆ ಗಿಟ್ಟಿಸ್ಕೊಳ್ಳೋಕ್ಕೆ ಅಥವಾ ಜನಗಳನ್ನು ದಿಕ್ಕು ತಪ್ಪಿಸೋದಕ್ಕೆ ಆ ಇಂಟರ್ವ್ಯೂನಲ್ಲಿ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಯಾವ್ಯಾವ ರೀತಿ ಅಂದರೆ, ಈ ನಮ್ಮ ಭಾರತದ ಜನಗಳೇನಿದ್ದಾರೆ ಅವರೆಲ್ಲ ಅಂದರೆ ನಾವುಗಳೆಲ್ಲ ಮೀಡಿಯಾಗಳನ್ನು ನೋಡಿ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಭಾರತದ ಜನಗಳು ಮೀಡಿಯಾಗಳನ್ನು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಅವರು ಕೂಲಂಕುಷ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೆ ಅವರು ಮುಂದುವರೆದು, ನಾನೇನು 9,000 ಕೋಟಿ ಸಾಲ ಮಾಡಿಲ್ಲ, ಕೇವಲ 6,500 ಕೋಟಿ ಸಾಲವನ್ನು ಮಾಡಿದ್ದೆ, ಬಡ್ಡಿ ಎಲ್ಲ ಸೇರಿಸಿ 9,000 ಕೋಟಿ ಆಗಿತ್ತು ಅಷ್ಟೇ ಅಂತ ಹೇಳ್ತಾರೆ. ಹೀಗೆ ವಿಜಯ್ ಮಲ್ಯ ಅವರು ಕೊಟ್ಟಿರೋ ಈ ಸಂದರ್ಶನದಲ್ಲಿ ಮೇಲ್ನೋಟಕ್ಕೆ ನಾವು ನೋಡೋದಾದರೆ ವಿಜಯ್ ಮಲ್ಯ ಅವ್ರದ್ದು ಏನೂ ತಪ್ಪಿಲ್ಲ, ಎಲ್ಲ ಬ್ಯಾಂಕ್ನವ್ರದ್ದೇ ತಪ್ಪು ಹಾಗೂ ಕೋರ್ಟ್ನವ್ರದ್ದೇ ತಪ್ಪು, ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು ತಪ್ಪಿದೆ, ವಿಜಯ್ ಮಲ್ಯ ಅವ್ರದ್ದು ಸಾಸಿವೆ ಕಾಳಷ್ಟು ತಪ್ಪಿಲ್ಲ ಅನ್ನೋ ರೀತಿ ಆ ಸಂದರ್ಶನದಲ್ಲಿ ಅವರು ಮಾತಾಡಿದ್ದಾರೆ. ಸ್ನೇಹಿತರೆ, ವಿಜಯ್ ಮಲ್ಯ ಅವರ ಜೀವನ ಎಲ್ಲಿಂದ ಶುರುವಾಯಿತು? ಈ ಆರ್ ಸಿ ಬಿ ಮ್ಯಾಚನ್ನು, ಆರ್ ಸಿ ಬಿ ಟೀಮನ್ನು ಕೊಂಡ್ಕೊಳ್ಳೋ ಮುಂಚೆ ವಿಜಯ್ ಮಲ್ಯ ಅವರ ಲೈಫು ಯಾವ್ಯಾವ ರೀತಿ ಇತ್ತು, ಯಾವ್ಯಾವ ಬಿಸ್ನೆಸ್ಗೆ ಕೈ ಹಾಕಿದರು, ಯಾವ್ಯಾವ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು, ವಿಜಯ್ ಮಲ್ಯ ಅವರ ತಂದೆ ಏನು ಮಾಡ್ಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿಜಯ್ ಮಲ್ಯ ಅವರ ಬೇರು ಬುನಾದಿನ ನಾವು ನೋಡೋದಕ್ಕೆ ಹೋದರೆ, ವಿಜಯ್ ಮಲ್ಯ ಅವರ ಊರು ಬಂಟ್ವಾಳ ಅಂದರೆ ಮಂಗಳೂರಿನವರು. ಮಂಗಳೂರು ಅಂದರೆ ವಿಜಯ್ ಮಲ್ಯ ಕೂಡ ನಮ್ಮ ಕರ್ನಾಟಕದವರು. ವಿಜಯ್ ಮಲ್ಯ ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ತರಹದ ಖುಷಿಯಾಗುತ್ತೆ. ವಿಜಯ್ ಮಲ್ಯ ಅವರ ತಂದೆ ವಿಠಲ್ ಮಲ್ಯ ಅಂತ. ಈ ವಿಠಲ್ ಮಲ್ಯ ಅವರು ಕೂಡ ಉದ್ಯಮಿ. 1946 ಯುನೈಟೆಡ್ ಬ್ರೇವರ್ಸ್ ಎನ್ನುವಂಥ ಕಂಪನಿಯಿಂದ ಶೇರನ್ನು ಪರ್ಚೇಸ್ ಮಾಡಿ ಅವರು ಅಲ್ಲಿಂದ ಬಿಸ್ನೆಸ್ಸನ್ನು ಆರಂಭ ಮಾಡಿದವರು ಈ ವಿಠಲ್ ಮಲ್ಯ. ಅಲ್ಲಿಂದ ಸತತವಾಗಿ 40 ವರ್ಷಗಳ ಕಾಲ ಆಹಾರ, ಮದ್ಯ, ಈ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಎಟಕುತ್ತೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ತಮಗೆ ಆಸಕ್ತಿ ಇದೆ, ಆಯಾಯ ಕ್ಷೇತ್ರಗಳಲ್ಲಿ, ಆಯಾಯ ಜಾಗಗಳಲ್ಲಿ ಕೈ ಹಾಕಿ ತಮ್ಮ ಶ್ರಮ ವಹಿಸಿ ದೈತ್ಯ ಉದ್ಯಮಿಯಾಗಿ ಬೆಳೀತಾರೆ ಈ ವಿಠಲ್ ಮಲ್ಯ. ಒಂದು ಕಾಲದಲ್ಲಿ ಯುನೈಟೆಡ್ ಬ್ರೇವರೀಸ್ ಕಂಪನಿಯ ಶೇರನ್ನು ಖರೀದಿ ಮಾಡೋದಕ್ಕೆ ಒದ್ದಾಡಿದಂತಹ ವಿಜಯ್ ಮಲ್ಯ ಅವರ ತಂದೆ ವಿಠಲ್ ಮಲ್ಯ ತಮ್ಮ ಪರಿಶ್ರಮದ ಮೂಲಕ, ತಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಅಂತ ಏನು ನಾವು ಕರಿತೀವಿ, ಅದರ ಮೂಲಕ ಯಶಸ್ಸನ್ನು ಗಳಿಸಿ ಆ ಯುನೈಟೆಡ್ ಬ್ರೇವರೀಸ್ ಕಂಪನಿಯ ಚೇರ್ಮನ್ ಕೂಡ ಆಗ್ತಾರೆ. ಸ್ನೇಹಿತರೆ, ಇವರ ಈ ಹಾದಿ ಸುಲಭದ ಮಾತಾಗಿರಲಿಲ್ಲ. 1983ರಲ್ಲಿ ವಿಠಲ್ ಮಲ್ಯ ಅವರು ವಿಧಿವಶ ಆಗ್ತಾರೆ. ಆಗ ವಿಜಯ್ ಮಲ್ಯ ಅವರಿಗೆ 27ರಿಂದ 28 ವಯಸ್ಸು ಅಷ್ಟೇ. ಆ ಚಿಕ್ಕ ಏಜಿನಲ್ಲೇ ವಿಜಯ್ ಮಲ್ಯ ಅವರು ತಮ್ಮ ದೈತ್ಯಾಕಾರವಾಗಿದ್ದ ಆ ಕಂಪನಿಯ ಒಡೆತನವನ್ನು ತಗೊಳ್ತಾರೆ, ಆ ಕಂಪನಿಯ ನೇತೃತ್ವವನ್ನು ವಹಿಸ್ಕೊಳ್ತಾರೆ.
ಆವತ್ತಿಗೆ ತುಂಬ ಜನ ಅನುಮಾನವನ್ನು ಪಟ್ಟಿದ್ರು. ಇಷ್ಟು ಚಿಕ್ಕ ಏಜ್ಗೆ ಈ ವಿಜಯ್ ಮಲ್ಯ ಅನ್ನೋ ಹುಡುಗ ಅಷ್ಟು ದೊಡ್ಡ ಕಂಪನಿಯ ನೇತೃತ್ವವನ್ನು, ಓನರ್‌ಶಿಪ್ಪನ್ನು ವಹಿಸ್ಕೊಂಡಿದ್ದಾನೆ. ಇವನಿಗೆ ಈ ಕಂಪನಿಯನ್ನು ಮುನ್ನಡೆಸೋದಕ್ಕಾಗುತ್ತಾ? ಈ ಕಂಪನಿಯನ್ನು ಉತ್ತುಂಗಕ್ಕೆ ಅವರ ತಂದೆಯ ರೀತಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡಿಕೊಂಡಿದ್ರು. ಆದರೆ ವಿಜಯ್ ಮಲ್ಯ ಅವರು ಅವರೆಲ್ಲ ಮಾತಿಗೆ ಸೆಡ್ಡೊಡೆದು ಆ ಕಂಪನಿಯ ಜವಾಬ್ದಾರಿಯನ್ನು ಹೆಗಲಿಗೆ ಎತ್ಕೊಂಡು ಕಂಪನಿಯ ಉತ್ತುಂಗಕ್ಕೆ ಬೆಳೆಯಲು ಸಾಕಷ್ಟು ಶ್ರಮವಹಿಸಿ ತಮ್ಮ ತಂದೆಯ ರೀತಿ ಅವರು ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೈ ಹಾಕಿ ಗೆಲುವನ್ನು ಸಾಧಿಸ್ತಾ ಹೋಗ್ತಾರೆ. ವಿಜಯ್ ಮಲ್ಯ ಅವರ ಬ್ರ್ಯಾಂಡ್ ಆಗಿದ್ದ ಕಿಂಗ್ ಫಿಶರ್, ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಇದೆಲ್ಲ ವಿಜಯ್ ಮಲ್ಯ ಅವರ ಕೈ ಹಿಡಿಯುತ್ತೆ. ಈ ವಿಜಯ್ ಮಲ್ಯ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದಕ್ಕೆ, ಈ ರೀತಿ ದೈತ್ಯ ಉದ್ಯಮಿ ಆಗಿ ಬೆಳೆಯೋದಕ್ಕೆ ಈ ಮದ್ಯವೇ ಅವರಿಗೆ ಸಹಕಾರ ಆಗುತ್ತೆ. ವಿಜಯ್ ಮಲ್ಯ ಅವರು ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ. ಎಲ್ಲೆಲ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಎಷ್ಟರ ಮಟ್ಟಿಗೆ ತಮ್ಮ ವ್ಯಾಪಾರವನ್ನು, ವಹಿವಾಟನ್ನು ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ವಿಜಯ್ ಮಲ್ಯ ಮಾಡ್ತಾರೆ. ಯಾವೆಲ್ಲ ಕ್ಷೇತ್ರಕ್ಕೆ ಕೈ ಹಾಕ್ಬೋದೋ ಆ ಎಲ್ಲ ಕ್ಷೇತ್ರಗಳಿಗೆ ವಿಜಯ್ ಮಲ್ಯ ಅವರು ಕೈ ಹಾಕ್ತಾರೆ. ವಿಜಯ್ ಮಲ್ಯ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾವು ನೋಡೋದಾದರೆ, ವಿಜಯ್ ಮಲ್ಯ ಅವರು ಫ್ಲೈಟ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಪ್ರತಿ ಸರ್ತಿ ಒಬ್ಬ ಗಗನಸಖ್ಯನ ನೋಡ್ತಾರೆ. ಆಕೆಯ ಮೇಲೆ ಅವರಿಗೆ ಪ್ರೇಮಾಂಕುರ ಆಗುತ್ತೆ. ಮೊದಲಿಗೆ ಸ್ನೇಹ ಆಗುತ್ತೆ, ಆಮೇಲೆ ಪ್ರೀತಿ ಶುರು ಆಗುತ್ತೆ. ಆ ಪ್ರೀತಿ ಮದುವೆಗೆ ಎತ್ತುತ್ತೆ. ಅದಾದ ನಂತರ ಆ ಗಗನಸಖಿಯನ್ನು ಅವರು ಮದುವೆಯಾಗಿ 2 ವರ್ಷಗಳ ಕಾಲ ಸುಖ ಸಂಸಾರವನ್ನು ಮಾಡಿ ಆಕೆಯ ಕೈಗೆ ಒಂದು ಮಗುವನ್ನು ಇಡ್ತಾರೆ. ಆ ಮಗುವಿನ ಹೆಸರೇ ಸಿದ್ಧಾರ್ಥ್ ಮಲ್ಯ. ಅದಾದ ಮೇಲೆ ಅವರು ತಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋ ರೇಖಾ ಅನ್ನೋ ಒಬ್ಬರನ್ನ ಮದುವೆ ಆಗ್ತಾರೆ. ಅದಾದ ನಂತರ ಮತ್ತೆ ವಿಜಯ್ ಮಲ್ಯ ಅವರು ಒಬ್ಬ ಗಗನಸಖಿಯೊಂದಿಗೆ ಲಿವಿಂಗ್ ಇನ್ ರಿಲೇಷನ್‌ಶಿಪ್‌ನಲ್ಲಿ ಇರ್ತಾರೆ. 2008ರಲ್ಲಿ ತಮ್ಮ ಬ್ರ್ಯಾಂಡ್ ಆಗಿರೋ ಕಿಂಗ್ ಫಿಶರ್ ಅಥವಾ ರಾಯಲ್ ಚಾಲೆಂಜರ್ಸ್ ವಿಸ್ಕಿಯನ್ನು ಪ್ರಮೋಟ್ ಮಾಡೋದಕ್ಕೆ, ಈ ಮದ್ಯವನ್ನು ಪ್ರಮೋಟ್ ಮಾಡೋದಕ್ಕೆ ಯಾಕೆ ನಾನು ಮದ್ಯ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನಗಳಿಗೆ ಅಥವಾ ಈ RCB ಅಭಿಮಾನಿಗಳಿಗೆ ಸ್ವಲ್ಪನಾದರೂ ಅರ್ಥ ಆಗಲಿ. ಈ RCBಯ ಮೂಲ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಇದರಿಂದ ಯಾರ್ಯಾರು ಲಾಭ ಪಡಿತಾ ಇದ್ದಾರೆ ಅನ್ನೋದು. 2008ರಲ್ಲಿ ವಿಜಯ್ ಮಲ್ಯ ಅವರು ತಮ್ಮ ಬ್ರ್ಯಾಂಡ್ ಆಗಿರೋ ಕಿಂಗ್ ಫಿಶರ್ ಅಥವಾ ರಾಯಲ್ ಚಾಲೆಂಜರ್ಸ್ ವಿಸ್ಕಿಯನ್ನು ಪ್ರಮೋಟ್ ಮಾಡುವ ಉದ್ದೇಶದಿಂದ ಅವರು RCB ಅನ್ನೋ ಟೀಮನ್ನು ಕೊಂಡ್ಕೋತಾರೆ. ಇದಾದ ನಂತರ ವಿಜಯ್ ಮಲ್ಯ ಅವರು ಏರ್ಲೈನ್ಸ್ ಕಂಪನಿಯನ್ನು ಶುರು ಮಾಡ್ತಾರೆ. ಅದರಿಂದ ಕೂಡ ಆರಂಭದ ದಿನಗಳಲ್ಲಿ ಲಾಭ ಪಡೆಯೋದಕ್ಕೆ ಶುರು ಮಾಡ್ತಾರೆ. 2005ರಲ್ಲಿ ಅವರ ಮಗ 18ನೇ ವರ್ಷಕ್ಕೆ ಕಾಲಿಡ್ತಾನೆ. ಆ ಸಮಯದಲ್ಲಿ ಏರ್ಲೈನ್ಸ್ ಕಂಪನಿಗೆ ಕಿಂಗ್ ಫಿಶರ್ ಅನ್ನೋ ಹೆಸರನ್ನು ಕೊಡ್ತಾರೆ. ಈ ವಿಜಯ್ ಮಲ್ಯ ಅವರ ಈ ಕಿಂಗ್ ಫಿಶರ್ ಏರ್ಲೈನ್ಸ್ ವಿಮಾನಗಳು ಏನಿರ್ತೋ, ಈ ವಿಮಾನಗಳು ಕೇವಲ ದೇಶದ ಒಳಗೆ ಸಂಚಾರ ಮಾಡಬಲ್ಲ ಡೊಮೆಸ್ಟಿಕ್ ವಿಮಾನಗಳು ಇವಾಗಿದ್ವು. ಇವು ಇಂಟರ್ನ್ಯಾಷನಲ್ ವಿಮಾನ ಏನಾಗಿರಲಿಲ್ಲ. ಈ ವಿಮಾನಗಳಲ್ಲಿ ಅತ್ಯಂತ ಲಕ್ಸುರಿ ಆದಂತಹ ಸೌಲಭ್ಯವನ್ನು ಈ ವಿಮಾನಗಳಲ್ಲಿ ವಿಜಯ್ ಮಲ್ಯ ಅವರು ಒದಗಿಸಿಕೊಡ್ತಾಯಿದ್ರು. ಆರಂಭದ ದಿನಗಳಲ್ಲಿ ಇವು ಒಂದಿಷ್ಟು ಲಾಭವನ್ನು ತಂದುಕೊಟ್ರೆ, ತದನಂತರ ಏನು ಇವರು ಖರ್ಚು ಮಾಡ್ತಾಯಿದ್ರೋ ಅದರ ಬಂಡವಾಳ ರಿಟರ್ನ್ ಆಗಿ ಬರ್ತಾ ಇರಲಿಲ್ಲ, ಪ್ರಾಫಿಟ್ ರಿಟರ್ನ್ ಆಗ್ತಾ ಇರಲಿಲ್ಲ. ಹೀಗಾಗಿ ಬರ್ತಾ 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 ವಿಜಯ್ ಮಲ್ಯ ಅವರ ಈ ಸಾಮ್ರಾಜ್ಯ ಪತನ ಆಗೋಕ್ಕೆ ಶುರು ಆಗುತ್ತೆ. ಅವರ ಈ ಕಿಂಗ್ ಫಿಶರ್ ಏರ್ಲೈನ್ಸ್ ಪತನದತ್ತ ಸಾಗ್ತಾ ಇರುತ್ತೆ. ಇದನ್ನು ಗಮನಿಸಿದಂಥ ವಿಜಯ್ ಮಲ್ಯ ತನ್ನ ಪ್ರತಿಷ್ಠೆಗೆ ಧಕ್ಕೆ ಬರ್ತಿದೆ ಅಂತ ತಿಳ್ಕೊಂಡು, ಏನಿಲ್ಲ ಅಂದರೂ ಅವತ್ತಿಗೆ ಭಾರತದ 17 ಬ್ಯಾಂಕ್ಗಳಲ್ಲಿ 6,500 ಕೋಟಿ ಲೀಗಲ್ ಆಗಿ ಹಾಗೂ ಇಲ್ಲೀಗಲ್ ಆಗಿ ಕಾನೂನು ಪರವಾಗಿ, ಕಾನೂನು ಬಾಹಿರವಾಗಿ ಸಾಲವನ್ನು ಪಡೆದುಕೊಳ್ತಾರೆ. ಅವತ್ತಿನ IDBI ಬ್ಯಾಂಕ್ನಲ್ಲೇ ಅವತ್ತು ಸಾಲದಲ್ಲಿರುತ್ತೆ. ಅಂತಹ IDBI ಬ್ಯಾಂಕು ವಿಜಯ್ ಮಲ್ಯ ಅವರಿಗೆ 600ರಿಂದ 700 ಕೋಟಿ ರೂಪಾಯಿ ಸಾಲವನ್ನು ವಿಜಯ್ ಮಲ್ಯ ಅವರಿಗೆ ಕೊಡುತ್ತೆ. ಸ್ನೇಹಿತರೆ, ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ಒಂದು ಬ್ಯಾಂಕಿನಲ್ಲಿ ಹೋಗಿ 1.5 ಲಕ್ಷ 2 ಲಕ್ಷ ಈ ಸಾಲವನ್ನು ತೆಗೆದುಕೋಬೇಕಾರೆ ನಮ್ಮ ಇಡೀ ಜಾತಕವನ್ನು ಅವರ ಮುಂದೆ ಇಡಬೇಕು. ಒಂದಷ್ಟು ಕಾಲಗಳ ಕಾಲ ಬ್ಯಾಂಕಿಗೆ ನಾವು ಚಪ್ಪಲಿ ಸವಿದು ಹೋಗೋ ರೀತಿ ಅಲ್ದಾಡ್ತಾನೇ ಇರಬೇಕು. ಆದರೆ ಅವತ್ತಿನ ಗಣ್ಯ ವ್ಯಕ್ತಿಯಾಗಿದ್ದ, ದೈತ್ಯ ಉದ್ಯಮಿಯಾಗಿದ್ದ, ಶೋಖೀಲ್ ವಾಲ ಆಗಿದ್ದ, ಈ ರೀತಿ ಏನು ಕಲ್ಯಾಣ ಗುಣಗಳು ಈ ವ್ಯಕ್ತಿಗೆ ಇತ್ತೋ ಅಂಥವನಿಗೆ ವಿಜಯ್ ಮಲ್ಯರಂತಹ ಉದ್ಯಮಿಗೆ ಅವತ್ತಿನ 17 ಬ್ಯಾಂಕ್ಗಳು ಸಾಲವನ್ನು ಕೊಡ್ತವೆ. ಏನಿಲ್ಲ ಅಂದರೂ 6,500 ಕೋಟಿ ಸಾಲವನ್ನು ಪಡೆದುಕೊಂಡಂಥ ವಿಜಯ್ ಮಲ್ಯ ಇಂಟರ್ನ್ಯಾಷನಲ್ ಏರ್ಲೈನ್ಸನ್ನು ಶುರು ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾನೆ. ಆರಂಭದ ದಿನಗಳಲ್ಲಿ ಆತನಿಗೆ ಅದಕ್ಕೆ ಅವಕಾಶ ಆಗೋದಿಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಏರ್ಲೈನ್ಸನ್ನು ಶುರು ಮಾಡಬೇಕಂದ್ರೆ ಏನಿಲ್ಲ ಅಂದರೂ ಒಂದು ಏರ್ಲೈನ್ಸ್ ಕಂಪನಿ 5 ವರ್ಷಗಳ ಕಾಲ ಅನುಭವವನ್ನು ಪಡೆದುಕೊಂಡಿರಬೇಕು. ಆದರೆ ವಿಜಯ್ ಮಲ್ಯ ಅವರ ಈ ಕಿಂಗ್ ಫಿಶರ್ ಏರ್ಲೈನ್ಸು ಕೇವಲ 2 ವರ್ಷಗಳ ಅನುಭವವನ್ನು ಮಾತ್ರ ಪಡೆದುಕೊಂಡಿರುತ್ತೆ. ಇದಕ್ಕಂತಲೇ ವಿಜಯ್ ಮಲ್ಯ ಏರ್ ಡೆಕ್ಕನ್ ಅನ್ನೋ ಕಂಪನಿಯನ್ನು ಪರ್ಚೇಸ್ ಮಾಡ್ಕೋತಾನೆ. ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅದಾಗಿರುತ್ತೆ. ವಿಜಯ್ ಮಲ್ಯ ಅವರು ಪರ್ಚೇಸ್ ಮಾಡಿದಂಥ ಏರ್ ಡೆಕ್ಕನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಕೂಡ ಜಾಸ್ತಿ ದಿನ ಆಕಾಶದಲ್ಲಿ ಹಾರಾಡೋದಿಲ್ಲ. ಅದು ಕೂಡ
ನಷ್ಟದ ಹಾದಿನಲ್ಲಿ ಸಾಗ್ತಾ ಇರುತ್ತೆ. ಹೀಗಾಗಿನೇ ಟ್ಯಾಕ್ಸ್ ವಿಚಾರಕ್ಕೆ ವಿಮಾನ ಸೀಸ್ ಆಗುತ್ತೆ. ತದನಂತರ ಕಿಂಗ್‌ಫಿಷರ್ ಏರ್‌ಲೈನ್ಸ್‌ನ ಷೇರು ಕುಸಿದು ಹೋಗುತ್ತೆ. 2017ರಲ್ಲಿ ಏರ್‌ಲೈನ್ಸ್ ಕಂಪನಿಯ ಲೈಸೆನ್ಸು ರದ್ದಾಗುತ್ತೆ. ವಿಜಯ್ ಮಲ್ಯ ಅವರವರನ್ನೇ ನಂಬ್ಕೊಂಡಿದ್ದಂಥ ಅವರ ಕೆಲಸದವರಿಗೆ ವಿಜಯ್ ಮಲ್ಯ ಸಂಬಳ ಕೊಡೋಕ್ಕೂ ಸಾಧ್ಯ ಆಗದೆ ಅವರನ್ನು ಕೆಲಸದಿಂದ ತೆಗಿತಾನೆ. ಅದಾದ ನಂತರ ಆ ಸಾಲ ಮರುಪಾವತಿ ವಿಚಾರವಾಗಿ ಬ್ಯಾಂಕ್ನವರು ಕೋರ್ಟ್ ಮೆಟ್ಟಿಲು ಏರ್ತಾರೆ. ಅದಾದ ನಂತರ ಹೈಕೋರ್ಟ್ ಕೂಡ ವಿಜಯ್ ಮಲ್ಯರವರನ್ನು ಬಂಧಿಸುವಂತೆ ಸೂಚನೆಯನ್ನು ಕೊಡುತ್ತೆ. 2016ರಲ್ಲಿ ವಿಜಯ್ ಮಲ್ಯ ಲಂಡನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ವಿಮಾನವನ್ನು ಹಾರಿ ಲಂಡನ್ಗೆ ಹೋದವರು ಮತ್ತೆ ಇಂಡಿಯಾಗೆ ರಿಟರ್ನ್ ಆಗೋದೇ ಇಲ್ಲ. ಸ್ನೇಹಿತರೆ, ಹೀಗಿತ್ತು ನೋಡಿ ವಿಜಯ್ ಮಲ್ಯರವರ ಐಷಾರಾಮಿ ಬದುಕು ಒಂದು ಹಂತದಲ್ಲಿ ಅತಿರೇಕಕ್ಕೆ ಹೋದಾಗ ಯಾವ ರೀತಿ ಪತನ ಆಯಿತು ಅನ್ನೋದು.